ಇಸ್ಕೊಂಡ್ಬಿಡ್ತದೆ. ಆದರೆ ನಮ್ಮ ಬ್ಯಾಂಕ್ ಸರ್ಕಾರ ಮತ್ತು ನಿಮ್ಮ ಬೆಂಬಲ ಇದ್ರೇ ಆಗುತ್ತೆ. ಈಗಿನ ಕಾಲದಲ್ಲಿ ತುಂಬ ಡಿಜಿಟಲ್ ಬ್ಯಾಂಕ್ ಆಗಿ ಯಾರೂ ಬ್ಯಾಂಕಿಗೆ ಬರ್ತಾ ಇಲ್ಲ. ಆದರೂ ಕೂಡ ನಾವು ನಮ್ಮ ಬ್ಯಾಂಕಿನಲ್ಲಿ ಉತ್ತಮವಾದ ಸೇವೆಯನ್ನು ಕೊಟ್ಟು ನಾವು ಗ್ರಾಹಕರನ್ನು ಉಳಿಸ್ಕೊಂಡಿದ್ದೀವಿ. ಅದೇ ನಮ್ಮ ಒಂದು ಸಂತೋಷ. ಕೋಆಪರೇಟಿವ್ ಬ್ಯಾಂಕ್ 7ನೇ ಕ್ರಾಸು ಅಂತಾರೆ. ಅದಕ್ಕೆ ಮಲ್ಲೇಶ್ವರಂ ಸಹಕಾರಿ ಬ್ಯಾಂಕ್ ರಸ್ತೆಯಿಂದ ಒಂದು ನಾಮಕರಣ ಮಾಡಿಕೊಂಡಿದ್ದ ನಿಮ್ಮ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಮತ್ತು ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ಸರ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ ನಡೀತಾ ಇದೆ. ಇನ್ನು ಮುಂದೆ ಹಲವಾರು ಸನ್ಮಾನ ಕಾರ್ಯಕ್ರಮಗಳಿದೆ. ಆದ್ದರಿಂದ ಇರುವಂಥದ್ದು ಸಹಕಾರಿ ರಂಗ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸುಮಾರು 2008ರ ಆ ಕಾಲಘಟ್ಟದಲ್ಲಿ ಜಗತ್ತಿನಲ್ಲಿ ಆರ್ಥಿಕ ಹಿಂಜರಿಕೆ ಅದನ್ನು ಕಂಡಿದ್ದೀರಿ. ಇಡೀ ಜಗತ್ತೇ ಒಂದು ರೀತಿಯಲ್ಲಿ ಹಲವು ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಆ ದಿವಾಳಿ ಅದನ್ನು ನೀವು ಕಂಡಿದ್ದೀರಿ. ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಂದವನಾದ ಕಾರಣ ನನಗೆ ಸಹಕಾರಿ ರಂಗದ ಯಾವುದೇ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನನ್ನ ಜಗತ್ತಿನ ಎಲ್ಲ ದೇಶಗಳ ಬೇರೆ ಬೇರೆ ಅರ್ಥವ್ಯವಸ್ಥೆಯ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು, ಇದಕ್ಕೆ ಯಾವುದಾದ್ರು ಒಂದು ನಾವು ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಜಗತ್ತಿನ ಎಲ್ಲ ದೇಶಗಳ ಆರ್ಥಿಕ ತಜ್ಞರನ್ನು ಕರೆಸಿ ಒಂದು ವಿಶೇಷ ಸಭೆಯನ್ನು ವಾಷಿಂಗ್ಟನ್ನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಎಲ್ಲ ದೇಶಗಳು ತಮ್ಮ ತಮ್ಮ ವಿಚಾರವನ್ನು ಮಂಡನೆ ಮಾಡಿದರು. ಪ್ರಾರಂಭದಲ್ಲೇ ಪ್ರಾಸ್ತಾವಿಕ ಭಾಷಣದಲ್ಲೇ ಇದರ ಆಯೋಜಕರು ಹೇಳಿದಂಥ ಒಂದು ಮಾತು, ಆರ್ಥಿಕವಾಗಿ ಭಾರಿ ಮುಂದುವರೆದ ರಾಷ್ಟ್ರ ಅಲ್ಲ, ಆರ್ಥಿಕವಾಗಿ ಮುಂದುವರಿತಾ ಇರುವಂಥ ಒಂದು ರಾಷ್ಟ್ರ ಇರ್ತದೆ ಅಂತ ಹೇಳಿದರೆ ಪ್ರಾಯಶಃ ಅದಕ್ಕೆ ಈ ಕೋಆಪರೇಟಿವ್ ತತ್ವವೇ ಒಂದು ಕಾರಣ ಅಂತ ಭಾವಿಸಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ನಾವು ಹೇಳುವಂಥದ್ದೆಲ್ಲ ನಮ್ಮ ಕೂಲಿ ಮಾಡುವ ಕೂಡ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ಬೋದು. ಅದಕ್ಕಾಗಿಯೇ ಇವತ್ತು ಈ ದೇಶದಲ್ಲಿ ಇಲ್ಲದ ಸಮಯದಲ್ಲೂ ಕೂಡ ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಶತಮಾನೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ಸನ್ಮಾನ್ಯ ಶ್ರೀ ಟಿ.ವಿ. ಸದಾನಂದ ಗೌಡರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಲೋಕಸಭಾ ಸದಸ್ಯರು, ಬೆಂಗಳೂರು ಉತ್ತರ ಬೆಂಗಳೂರು. ಸನ್ಮಾನ್ಯ ಶ್ರೀ ಸದಾನಂದ ಗೌಡರು ಮತ್ತು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಸರ್, ಲೀಗಲ್ ಮತ್ತು RBIನವರ ನಮ್ಮ ಒಬ್ಬರ ನಿರ್ದೇಶಕರು, ಅಂದರೆ ನಾಮಿನೇಟೆಡ್ ನಿರ್ದೇಶಕರು, ಅವರು ನಮಗೆ RBI ಕನ್ಸಲ್ಟೆಂಟ್ ಶ್ರೀ ಮಹದೇವ ಸ್ವಾಮಿ ಅವರಿಗೆ, ಇದೆಲ್ಲ ನಮಗೆ ಮಾಡಿಕೊಟ್ಟಿದ್ದು ಮೀಡಿಯಾ ಕನೆಕ್ಟ್ ಅಂತ. ಮೀಡಿಯಾ ಕನೆಕ್ಟರಿಂದ ದಿವ್ಯಾ ಮೇಡಮ್ನವರು ಮಾತಾಡಿದ್ದಾರೆ. ಸಹಕಾರಿ ಕ್ಷೇತ್ರ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಯಾವ ರೀತಿ ಉಳ್ಳವರು ಇಲ್ಲವರು ಒಂದಾಗಿ ಇದ್ದವರು ಇಲ್ಲದವರು ಸಮಾನತೆಯನ್ನು ಕೊಡಬೇಕು, ಒಟ್ಟು ಯಾರಿಗೇನು ಅವಶ್ಯಕತೆ ಇದೆಯೋ ಆರ್ಥಿಕ ಕ್ಷೇತ್ರದಲ್ಲಿ ಒಪ್ಪದೆ ಬರುವಂತಹ ನಮ್ಮೆಲ್ಲರ ನೆಚ್ಚಿನ ನಮ್ಮ ಶಾಸಕರು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಒಂದು ಸಮಾಜಕ್ಕೆ ಸಲ್ಲಬೇಕು. ಎಲ್ಲೋ ಒಂದು ಕಡೆ ವಂಚಿತರಾಗಿರಬಾರ್ದು. ಇರುವಂಥ ಸಂಪನ್ಮೂಲ ಹಂಚಿಕೆ ಆಗಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದನೇ ಒಂದು ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಆತ್ಮೀಯ ಈ ದಿಕ್ಕಿನಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇ ಏನು 1920ರಲ್ಲಿ ಜೂನ್ 20ನೇ ತಾರೀಕು ಒಂದು ಸಣ್ಣ ಕೊಠಡಿಯಿಂದ ಪ್ರಾರಂಭ ಆಗಿರುವಂಥ ಈ ಸಂಸ್ಥೆ ನಿಜಕ್ಕೂ ನಮ್ಮ ಮಲ್ಲೇಶ್ವರಂನಲ್ಲಿ ನಮ್ಮ ನಾಗರಿಕರಿಗೆ ಇವತ್ತೇನು ಒಂದು ಆಶಾಕಿರಣವಾಗಿ ಅವರಿಗೆ ಒಂದು ಆಧಾರವಾಗಿ ಹಲವಾರು ಸಂದರ್ಭದಲ್ಲಿ ಆರ್ಥಿಕ ನೆರವು, ಸಹಾಯ, ಒಂದು ಸಾಲ ಸೌಕರ್ಯಗಳು ಬೇಕಾದಾಗ ಈ ಒಂದು ದಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಅವರಿಗೆಲ್ಲರಿಗೂ ಕೈ ಹಿಡಿದು ಒಂದು ಆಧಾರವಾಗಿ ಅವರ ಅವಶ್ಯಕತೆಯನ್ನು ಪೂರೈಸಿರುವಂಥ ಒಂದು ಭರವಸೆದಾಯಕವಾಗಿರುವಂಥ ಈ ಬ್ಯಾಂಕಿನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕವಾಗಿ ನಾನು ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬ್ಯಾಂಕ್ ಲಿಮಿಟೆಡ್ನಲ್ಲಿ 2 ಬಾರಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 3 ಸಾರಿ ಸದಸ್ಯರಾಗಿ ಅದಾಗಿದ್ದ ನಾನು ನಂತರದಲ್ಲಿ ವಿಪ್ರೋಗೆ ಹೋಗಿ ಕೆಲಸ ಮಾಡಿ ಮತ್ತೆ ನಾನು ಬ್ಯಾಂಕಿಗೆ ವಾಪಸ್ ಬಂದೆ. ನಿರ್ದೇಶಕರಾಗಿ, ಮಾಜಿ ಅಧ್ಯಕ್ಷರಾಗಿ
ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದಂತಹ